ನವೆಂಬರ್ 7ರ ಮುಂಬೈ ರೈಲುಗಳಲ್ಲಿ ಸಂಭವಿಸಿದಂತಹ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳಿಗೆ 5 ಅಪರಾಧಿಗಳಿಗೂ ಕೂಡ ಗಲ್ಲು ಶಿಕ್ಷೆಯನ್ನ ವಿಧಿಸಿದೆ ಮೋಕಾ ಕೋರ್ಟ್. ಮುಂಬೈ ರೈಲುಗಳಲ್ಲಿ ಸಂಭವಿಸಿದಂತಹ ಸರಣಿ ಸ್ಫೋಟದಲ್ಲಿ ಅಪರಾಧಿಗಳಾಗಿದ್ದಂತಹ 5 ಕೂಡ ಗಲ್ಲು ಶಿಕ್ಷೆಯನ್ನ ವಿಧಿಸಿದೆ ಮೋಕಾ ಕೋರ್ಟ್. ಮುಂಬೈನ ಮೋಕಾ ಕೋರ್ಟ್ನಿಂದ ಈ ಮಹತ್ವದ ತೀರ್ಪು ಪ್ರಕಟವಾಗಿರುವಂತದ್ದು. ನವೆಂಬರ್ 7ರಂದು ಮುಂಬೈನ ರೈಲಿನಲ್ಲಿ ನಡೆದಂತಹ ಸ್ಫೋಟ ಪ್ರಕರಣಕ್ಕೆ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 5 ಅಪರಾಧಿಗಳಿಗೂ ಕೂಡ ಗಲ್ಲು ಶಿಕ್ಷೆಯನ್ನ ವಿಧಿಸಿದೆ ಮುಂಬೈನ ಮೋಕಾ ಕೋರ್ಟ್. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ನಾಥು ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, 5 ಕೂಡ ಈಗ ಗಲ್ಲು ಶಿಕ್ಷೆಯನ್ನು ವಿಧಿಸಿರುವಂತದ್ದು ಮೋಕಾ ಕೋರ್ಟ್, ಹೆಚ್ಚಿನ ಮಾಹಿತಿ ಏನಿದೆ? ಪ್ರತಿಮಾ 2006ರ ನವೆಂಬರ್ 7ರಂದು ಮುಂಬೈನ ಲೋಕಲ್ ಟ್ರೈನ್ಗಳಲ್ಲಿ ಭಯಾನಕವಾಗಿರ್ತಕ್ಕಂತಹ ಏನೊಂದು ಬಾಂಬ್ ಬ್ಲಾಸ್ಟ್ ನಡೆದಿತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಂಬೈಯ ಸ್ಥಳೀಯ ಮಕೋಕಾ ನ್ಯಾಯಾಲಯ ಇವತ್ತು ಮಹತ್ವದ ತೀರ್ಪನ್ನು ನೀಡಿದೆ. 5 ಆರೋಪಿಗಳ ವಿರುದ್ಧದ ಆರೋಪಗಳು ಸಾಬೀತಾಗಿರುವ ಹಿನ್ನೆಲೆಯಲ್ಲಿ 5 ಕೂಡ ಮರಣದಂಡನೆ ಶಿಕ್ಷೆಯನ್ನು ವಿಧಿಸತಕ್ಕಂತ ಒಂದು ಮಹತ್ವದ ತೀರ್ಪನ್ನ ಮುಂಬೈನ ಮುಖ್ಯ ನ್ಯಾಯಾಲಯ ನೀಡಿದೆ. ಪ್ರತಿಮಾ, ಪ್ರಶಾಂತ್, ಅದಕ್ಕೆ ಈಗ ದಿನಾಂಕವನ್ನೇನಾದ್ರೂ ನಿಗದಿಪಡಿಸಲಾಗಿದೆಯಾ, ಹೇಗೆ? ಒಟ್ಟು 12 ಜನ ಆರೋಪಿಗಳಲ್ಲಿ 5 ಜನ ಆರೋಪಿಗಳನ್ನ ಮರಣದಂಡನೆ ಶಿಕ್ಷೆ 5 ಜನ ಆರೋಪಿಗಳಿಗೆ ವಿಧಿಸಲಾಗಿದೆ. ದಿನಾಂಕ ನಿಗದಿಪಡಿಸಲ್ಲ, ಯಾಕಂದ್ರೆ ಮಕೋಕಾ ನ್ಯಾಯಾಲಯದ ನಂತರ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗೂ ಕೂಡ ಅಪೀಲ್ ಹೋಗ್ತಕ್ಕಂಥ ಒಂದು ಅವಕಾಶ ಈ ಒಂದು ಮರಣದಂಡನೆ ಶಿಕ್ಷೆ ವಿಧಿಸಲ್ಪಟ್ಟವ್ರಿಗೂ ಇರ್ತದೆ, ಉಳಿದ ಒಂದು ಅಪರಾಧ ಸಾಬೀತಾದವರಿಗೂ ಕೂಡ ಇರುತ್ತೆ. ಆದ್ರೆ ಮಕೋಕಾ ನ್ಯಾಯಾಲಯ 5 ಆರೋಪಗಳು ಕೂಡ ರೇರೆಸ್ಟ್ ಆಫ್ ರೇರ್ ಕೇಸ್ಗಳು ಅಂತಕ್ಕಂಥ ಒಂದು ತೀರ್ಮಾನವನ್ನ ತೆಗೆದುಕೊಂಡಿದೆ. ಯಾಕಂದ್ರೆ 187 ಜನ ಈ ಒಂದು ಬಾಂಬ್ ಬ್ಲಾಸ್ಟ್ ನಲ್ಲಿ ಸಾವಿಗೀಡಾಗಿದ್ರು. ಮುಂಬೈನ 90 ದಶಕದ ಬಾಂಬ್ ಬ್ಲಾಸ್ಟ್ ನ ನಂತರ 2006ರ ಈ ಒಂದು ಪ್ರಕರಣ ಮುಂಬೈಯನ್ನು ಸಾಕಷ್ಟು ತಲ್ಲಣಗೊಳಿಸಿತ್ತು. ಈ ಒಂದು ಪ್ರಕರಣ ರೇರೆಸ್ಟ್ ಆಫ್ ರೇರ್ ಕೇಸ್ ಎಂದು ಪರಿಗಣಿಸಿ 5 ಜನ ಆರೋಪಿಗಳಿಗೆ ಮರಣದಂಡನೆ ಶಿಕ್ಷೆಯನ್ನು ಸ್ಥಳೀಯ ಮಕೋಕಾ ನ್ಯಾಯಾಲಯ ವಿಧಿಸಿದೆ. ಪ್ರತಿಮಾ, ಎಸ್, ಧನ್ಯವಾದಗಳು ಪ್ರಶಾಂತ್ ತಮ್ಮೆಲ್ಲ ಮಾಹಿತಿಗೆ.